ರಾಜನಹಳ್ಳಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅದ್ದೂರಿ ಜಾತ್ರಾ ಮಹೋತ್ಸವ. ಜಾತ್ರಾ ನಿಮಿತ್ತ ಇಂದು ಯಲಬುರ್ಗಿ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಪೂರ್ವಭಾವಿ ಸಭೆ ನಡೆಸಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಸುದ್ದಿ. ರಾಜನಹಳ್ಳಿಯಲ್ಲಿ ನಡೆಯುವ ಶ್ರೀಮಠದ 28ನೇ ವಾರ್ಷಿಕೋತ್ಸವ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಜಗದ್ಗುರು ಶ್ರೀ ಪುಣ್ಯಾನಂದಪುರಿ ಸ್ವಾಮೀಜಿ ಅವರ 19ನೇ ವರ್ಷದ ಪುಣ್ಯಾರಾಧನೆ ಹಾಗೂ ಜಗದ್ಗುರು ವಾಲ್ಮೀಕಿ ಶ್ರೀ ಡಾ ಪ್ರಸನ್ನಾನಂದ ಮಹಾಸ್ವಾಮೀಜಿಗಳ 18ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಮಹರ್ಷಿ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ಯಲ್ಲಪ್ಪ ಹಡಗಲಿ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಮಹರ್ಷಿ ವಾಲ್ಮೀಕಿ ಸಮಾಜದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ರಾಜನಹಳ್ಳಿಯಲ್ಲಿ ಫೆಬ್ರವರಿ 8 ಮತ್ತು 9ರಂದು ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಫೆಬ್ರವರಿ 9ರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಸಚಿವರು ಆಗಮಿಸಲಿದ್ದಾರೆ. ಹಾಗಾಗಿ ಎಲ್ಲ ವಿವಿಧ ಜಿಲ್ಲಾ, ತಾಲೂಕುಗಳ ಹಾಗೂ ಗ್ರಾಮಗಳಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಮತ್ತು ಇನ್ನಿತರ ಸಮಾಜದವರು ಮತ್ತು ಮುಖಂಡರು, ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಧರ್ಮಗುರುಗಳ ಕೃಪೆಗೆ ಭಾಜನರಾಗಬೇಕು ಎಂದು ಸಮಾಜಕ್ಕೆ ಮನವಿ ಮಾಡಿದರು. ಮತ್ತು ತಾಲೂಕು ಧರ್ಮದರ್ಶಿ ಫಕೀರಪ್ಪ ತಳವಾರ ಹಾಗೂ ಯಮನೂರಪ್ಪ ತಳವಾರ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಸಮಾಜದ ಜಾಗೃತಿಗಾಗಿ ಈ ಜಾತ್ರಾ ಮಹೋತ್ಸವ ನಡೆಯಲಿದೆ. ಕಾರಣ ತಾವೆಲ್ಲರೂ ಬರಬೇಕು ಎಂದರು. ಈ ವೇಳೆಯಲ್ಲಿ ಶಂಕರಗೌಡ ಸಾಲಭಾವಿ, ವಾಲ್ಮೀಕಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಗೌಡ, ಭೀಮಣ್ಣ ಹವಳ, ಶರಣಪ್ಪ ಹೊಸಕೇರಿ, ದಾಮನಗೌಡ್ರು, ಮುದಿಯಪ್ಪ ಸಂಗಮೇಶ, ಮುದಿಯಪ್ಪ ಆಡಿನ್, ರಾಮನಗೌಡ್ರ ಕಳಕಪ್ಪ ತಳವಾರ್, ಬಸವರಾಜ್ ಬಾನಪ್ಪ ತಳುಗೇರಿ ಇನ್ನಿತರರು ಇದ್ದರು. ವರದಿ ಸಿಎ ಆದಿ, ಯಲಬುರ್ಗಾ, ಪ್ರಜಾಪವರ್ ಟಿವಿ. ಭವ್ಯ ಭಾರತ ಇತಿಹಾಸಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರನ್ನ ಮೊದಲುಗೊಂಡು ಧರ್ಮ ವಾದ್ಯ ಗುಹ ಶಬರಿ ಏಕಲವ್ಯ, ಶಿವಭಕ್ತ ಬೇಡ್ರು ಕಣ್ಣಪ್ಪ, ಗಂಡುವಿಲಿ ಕುಮಾರರಾಮ, ಹಕ್ಕು ಬುಕ್ಕರು, ಮೈಸೂರಿನ ಕಾರ್ಗಳ್ಳಿ ಮಾರನಾಯಕ, 77 ಪಾಳೆಗಾರರು, ರಾಜ್ಯ ವೀರ ಮದಕರಿ ನಾಯಕ, ಅಲಗಲಿ ಬೇಡರು, ಸುರಪುರ ರಾಜ ವೆಂಕಟಪ್ಪ ನಾಯಕ, ವೀರ ಸಿಂಧೂರು ಲಕ್ಷ್ಮಣ ತಪ್ಪು ಮಾಹಿತಿಯನ್ನು ತೆಗೆದುಕೊಳ್ಳದೆ ತಾವು ಯಾವುದೇ ಗೊಂದಲಕ್ಕೆ ಈಡಾಗಲಾರದೆ ಸಮಾಜದ ಬಂಧುಗಳು ತಾವೆಲ್ಲರೂ ಇವತ್ತೇನು ತಾಲೂಕು ಮಟ್ಟದಲ್ಲಿ ಶ್ರೀಗಳ ಆದೇಶದ ಮೇರೆಗೆ ಅಧಿಕೃತವಾದ ಸಂಘ ಏನಿದೆ ಆ ಸಂಘವನ್ನ ಹೆಚ್ಚು ಸಂಘಟನಾತ್ಮಕವಾಗಿ ನಾವೆಲ್ಲರೂ ತೆಗೆದುಕೊಂಡು ಹೋಗೋಣ. ಈ ಸಂಘದ ಒಂದು ಧ್ಯೇಯ ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ, ಸಮಾಜಕ್ಕೆ ಯಾವುದೇ ರೀತಿ ಕಳಂಕ ಬಾರದ ಹಾಗೆ ನಾವೆಲ್ಲರೂ ಕೂಡ ಸಮಾಜವನ್ನ ಕಟ್ಕೊಂಡು ಹೋಗೋಣ. ಇನ್ನಿತರ ಯಾವುದೇ ವಿಷಯಗಳಿಗೆ ಸಮಾಜದ ಬಂಧುಗಳು ಯಾವುದಕ್ಕೂ ಕೂಡ ಕಿವಿ ಕೊಡಬಾರದು. ಒಂದು ಮಠದ ಆದೇಶ ಇರೋದ್ರಿಂದ ನಾವು ಜಾತ್ರೆಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಮಾಜದ ಬಂಧುಗಳು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ.